ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಮ್ಮ, ನೀವೇ ಸತ್ಯನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಾ. ಇದರಲ್ಲಿ ಅವಳದೇನೂ ತಪ್ಪಿಲ್ಲ. ಏನೇ ಹುಡುಗಿ, ನನ್ನ ಮಗನ್ನೇ ನನ್ನ ಹತ್ರ ಪಂಚಾಯತಿ ಕರೆಸ್ಬಿಟ್ಟಿಯಾ? ಅಮ್ಮ, ನಾನೇ ಸತ್ಯನ ಬರಕ್ಕೆ ಹೇಳಿದ್ದು ಅದೇನಿದ್ರು ಸಾಲ್ವ್ ಮಾಡ್ಕೋಣ ಅಂತ. ಇವಳ ಹತ್ರ ಸಾಲ್ವ್ ಮಾಡ್ಕೊಳ್ಳೋಂಥದ್ದೇನೂ ಇಲ್ಲ ನನಗೆ. ಅಮ್ಮ, ನೆನ್ನೆ ನಡೆದಿರೋದ್ರ ಬಗ್ಗೆ ನನಗೆ ಗಿಲ್ಟ್ ಇದೆ. ಅದರಿಂದ ನಿಮಗೆ ತುಂಬ ಬೇಜಾರಾಗಿದೆ ಅಂತ ನನಗೆ ಗೊತ್ತಿದೆ. ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ ಅಮ್ಮ. ಐ ಆಮ್ ರಿಯಲಿ ಸಾರಿ ಮಾ. ನೆನ್ನೆ ಏನಾಯಿತು, ಯಾಕಾಯಿತು ನನಗೆ ಒಂದು ಗೊತ್ತಾಗ್ತಾ ಇಲ್ಲ. ಆದರೆ ಅದಕ್ಕೆ ಕಾರಣ ಇವಳಲ್ಲ ಅಂತ ಮಾತ್ರ ನಿನಗೆ ಗೊತ್ತಾಗ್ತಾ ಇದೆ. ಅಮ್ಮ, ಸತ್ಯ ಯಾಕಮ್ಮ ಹಾಗೆ ಮಾಡ್ತಾಳೆ? ನನಗೆ ಕೆಟ್ಟಾಗ ಥರ ಸತ್ಯ ಏನು ಮಾಡಲ್ಲ. ಅಂದ್ರೆ ಏನು? ಇವಳ್ದೇನೂ ತಪ್ಪೇ ಇಲ್ಲ, ಇವಳೇನೂ ಮಾಡೇ ಇಲ್ಲ ಅಂತನಾ? 100%. ಅದರಲ್ಲಿ ಡೌಟೇ ಬೇಡ. ಖಂಡಿತ ಈ ಕೆಲಸ ಸತ್ಯಂದಲ್ಲ. ಅಮ್ಮ, ಅಕ್ಕ ಏಯ್, ಬಿಡು ನನ್ನ ಮಗನ ಕೈನಾ. ಏನೋ ಅಕ್ಕ ಅಂದೆ? ನಿನ್ನ ಅಕ್ಕ ಯಾವಾಗಲೂ ಹೇಳ್ತಿದ್ಲು, ಇವಳನ್ನು ನಂಬೇಡಿ, ಇವಳನ್ನು ನಂಬಿದ್ರೆ ಮನೆನ ಗುಡಿಸಿ ಗುಂಡಾಂತರ ಮಾಡ್ತಾಳೆ ಅಂತ. ಅದಕ್ಕೆ ತಕ್ಕ ಹಾಗೆ ಎಲ್ಲ ನಡೀತಾ ಇದೆ. ಈಗ ನೀನು ಬೇರೆ. ಅಮ್ಮ, ನಿನಗೆ ಸತ್ಯ ಇಷ್ಟ ಇಲ್ಲ, ಓಕೆ. ಆದರೆ ಇವಳು ಮಾಡಿಲ್ದಿರೋ ತಪ್ಪೆಲ್ಲ ಇವಳ ಮೇಲೆ ಯಾಕಮ್ಮ ಹೊರಿಸ್ತಾ ಇದೆಯಾ? ಏನೋ ಹೆಂಡತಿ ಪರ ವಕಾಲತ್ತು ವಹಿಸ್ಕೊಂಡು ಬರ್ತಾ ಇದೀಯಾ? ಇಷ್ಟು ದಿನ ಇವಳನ್ನು ನೋಡಿದ್ರೇ ಗುರ್ರ ಅಂತಿದ್ದೆ, ಈಗ ಇವಳು ಇಷ್ಟು ಬೇಗ ನಿನ್ನ ತಲೆ ಕೆಡಿಸ್ಬಿಟ್ಲಾ? ಕಾರ್ತಿಕ್, ಅವಳನ್ನೇನು ನೋಡ್ತಿದ್ಯಾ? ನನ್ನನ್ನು ನೋಡ್ಕೊಂಡು ಮಾತಾಡು. ನಿನ್ನನ್ನು ಆ ಪರಿಸ್ಥಿತಿಯಲ್ಲಿ ನೋಡಿದಾಗ ನನಗೆ ಹೇಗಾಗಿತ್ತು ಗೊತ್ತಾ? ಮದುವೆಗಿಂತ ಮುಂಚೆ ನೀನು ಯಾವತ್ತಾದರೂ ಹಾಗಿದ್ದೀಯೇನೋ, ಆದರೆ ಈಗ ಎಲ್ಲ ಇವಳು ಹಾಳು ಕಾಲ್ಗುಣ. ಅಮ್ಮ ಪ್ಲೀಸ್, ಸತ್ಯ ಬಂದಮೇಲೆ ನಾನು ಫ್ರಸ್ಟ್ರೇಷನಲ್ಲಿ ಕುಡಿತಾ ಇದ್ದಿದ್ದು ನಿಜ. ಆದರೆ ಅದಕ್ಕೆ ಸತ್ಯ ಕಾರಣ ಅಲ್ಲ. ನನ್ನ ಮೈಂಡ್ ನನ್ನ ಕಂಟ್ರೋಲಲ್ಲಿ ಇರ್ತಾ ಇರಲಿಲ್ಲ, ಅದಕ್ಕೆ ಹೇಗಾಯಿತು. ಆಮೇಲೆ ನಾನು ಕುಡಿಯೋದು ಬಿಟ್ಟಿದ್ದು ಸತ್ಯನಿಂದಾನೆ, ಅವಳು ಬುದ್ಧಿ ಹೇಳಿದ್ಮೇಲೆ. ಅಮ್ಮ, ಸತ್ಯನ ಕಾಲ್ಗುಣ ಸರಿ ಇಲ್ಲ ಅನ್ನೋದೆಲ್ಲ ಸುಳ್ಳಮ್ಮ. ಅದೆಲ್ಲ ಮೂಢನಂಬಿಕೆ. ಅಮ್ಮ, ನಾನು ಕುಡಿಯೋದ್ರಿಂದ ನಿಮಗೆಲ್ಲ ಎಷ್ಟು ಹರ್ಟ್ ಆಗುತ್ತೆ ಅಂತ ಸತ್ಯ ಬಿಡಿಸಿ ಹೇಳಿದ್ಲು. ಅದಕ್ಕೆ ನಾನು ಕುಡಿಯೋದೇ ಬಿಟ್ಬಿಟ್ಟೆ. ಓ, ಲಕ್ಷ್ಮಣ ಹೇಳಿದ್ದಕ್ಕೆ ನೀನು ಕುಡಿಯೋದು ಬಿಡಲಿಲ್ಲ, ಆದರೆ ನಿನ್ನ ಹೆಂಡತಿ ಹೇಳಿದ ತಕ್ಷಣ ಕುಡಿಯೋದು ಬಿಟ್ಬಿಟ್ಟಿಯಾ? ಅಮ್ಮ, ಚಿಕ್ಕಪ್ಪ ಬುದ್ಧಿವಾದ ಹೇಳಿದ್ರು, ಆದರೆ ಅದಕ್ಕಿಂತ ಮುಂಚೆ ಏನೋ ನಿನ್ನ ಹೆಂಡತಿ ನಿನ್ನನ್ನು ತಿದ್ದಿ ತೀಡದ್ಲಾ? ಏನು ಪ್ರೂವ್ ಮಾಡಕ್ಕೆ ಹೊಟ್ಟಿದ್ಯಾ ನೀನು? ನಾವೆಲ್ಲ ಕೆಟ್ಟವರು, ಇವಳು ಮಾತ್ರ ದೇವತೆನಾ? ಪ್ಲೀಸ್, ನನ್ನಿಂದಾಗಿ ನೀವಿಬ್ರು ಜಗಳ ಆಡೋದು ಬೇಡ. ಅಮ್ಮ ಮಗನ ಮಧ್ಯೆ ತಂದಿಟ್ಟು ತಮಾಷೆ ನೋಡಿ ಈಗ ಸಾಕು ಅಂತ ನಾಟಕ ಆಡ್ತಿದ್ಯಾ? ಭೇಷ್, ಮೆಚ್ಚಿದೆ ಕಣಮ್ಮ, ಮೆಚ್ಚಿದೆ. ನನ್ನ ಮಗನಿಗೆ ಚೆನ್ನಾಗಿ ಮೋಡಿ ಮಾಡಿದೀಯಾ. ಅವನ ಮನಸ್ಸು ಹಾಲಿನಂಥದ್ದು, ಹುಳಿ ಹಿಂಡಿ ವಿಷ ಮಾಡಿಬಿಟ್ಟಿಯಲ್ಲೇ. ತಾಯಿ ವಿರುದ್ಧ ಮಗನೇ ಎತ್ಕಟ್ಬಿಟ್ಟಿಯಾ? ಅಮ್ಮ ಪ್ಲೀಸ್, ಹಾಲು ಹುಳಿ ವಿಷ
ಏನಮ್ಮ ಹೇಳ್ತಾ ಇದೆಯಾ? ಅವತ್ತು ನೀನು ಧೈರ್ಯವಾಗಿ ಬಂದು ನಾನು ಹೇಳಿದ ಮಾತಿಗೆ ಒಪ್ಕೊಂಡೆ ಅಲ್ಲ, ಅವತ್ತೇ ನಾನು ಯೋಚನೆ ಮಾಡಬೇಕಾಗಿತ್ತು. ನೀನೇನೋ ಪಿತೂರಿ ಮಾಡ್ತಿದ್ಯಾ ಅಂತ ನನಗೆ ಹೊಳಿಲೇ ಇಲ್ಲ ನೋಡು. ಒಪ್ಕೊಂಡಿದ್ದ? ಸತ್ಯ ಏನಮ್ಮ ಒಪ್ಕೊಂಡ್ಲು ನಿನ್ನ ಹತ್ರ? ಏನತ್ತ ಇದು? ನನ್ನ ಮಗನಿಗೆ ನಿನ್ನಿಂದ ಮುಕ್ತಿ ಕೊಡು ಅಂತ ಹೇಳು ಪತ್ರ. ತುಂಬಾ ಸ್ಪಷ್ಟವಾಗಿ ಅರ್ಥ ಆಗೋ ಹಾಗೆ ಹೇಳಬೇಕು ಅಂದ್ರೆ ನಿನ್ನ ಕಾರ್ತಿಕ್ ಕನ್ಸೆಂಟ್ ಇಂದ ಆಗ್ತಿರೋ ವಿಚ್ಛೇದನ ಪತ್ರ. ನೀವಿಬ್ರು ನಿಮ್ಮಿಬ್ಬರಿಗೂ ಈ ಮದುವೆ ಒಪ್ಪಿಗೆ ಇಲ್ಲ ಅಂತ ಸ್ವ ಇಚ್ಛೆಯಿಂದ ಬರೆದು ಕೊಡ್ತಿರುವಂತ ಡಿವೋರ್ಸ್ ಪೇಪರ್. ಅಮ್ಮ, ಏನು ವಿಷಯ? ನಿನ್ನ ಸತ್ಯನ ಮಧ್ಯೆ ಏನು ನಡೀತಾ ಇದೆ? ಇವಳು ಏನಕ್ಕೆ ಒಪ್ಕೊಂಡಿದ್ದಾಳೆ? ಸತ್ಯ, ನೀನು ಹೇಳು. ಏನಿಲ್ಲ ಅಮಲ್ ಬೇಬಿ. ಸತ್ಯ, ನೀನು ನನ್ನ ಹತ್ರ ಯಾವತ್ತೂ ಸುಳ್ಳು ಹೇಳಲ್ಲ ಅಂತ ನಾನು ನಂಬಿದ್ದೀನಿ. ಆ ನಂಬಿಕೆನ ಸುಳ್ಳು ಮಾಡಬೇಡ. ಅಮ್ಮ ನಿನ್ನ ಹತ್ರ ಏನು ಹೇಳಿದ್ರು? ನಿಮ್ಮಿಬ್ಬರ ಮಧ್ಯೆ ಏನು ನಡೀತಾ ಇದೆ? ಮುಂಚೆ ನಮ್ಮನೆ ಜೇನುಗೂಡಿದ್ದಾಗಿತ್ತು. ಆದರೆ ನೀನು ಬಂದಮೇಲೆ ಆ ಜೇನುಗೂಡಿಗೆ ಕಲ್ಲು ಬಿದ್ದಾಗಿದೆ. ಒಬ್ಬ ತಾಯಿಯಾಗಿ ನನ್ನ ಮಗನ ಸಂತೋಷನೇ ನನಗೆ ಮುಖ್ಯ. ಒಬ್ಬ ಅತ್ತೆಯಾಗಿ ನನ್ನ ಮನೆಗೆ ಇಂಥ ಸೊಸೆನೇ ಬರಬೇಕು ಅಂತ ನಾನು ಕನಸು ಕಟ್ಕೊಂಡಿದ್ದೆ. ಆದರೆ ನನಗೊಂದಿನ ಕಾಲಾವಕಾಶ ಬೇಕು. ಇದು ನನ್ನ ನಿನ್ನ ಮಧ್ಯ ಆಗಿರೋ ಒಪ್ಪಂದ. ಇದರಿಂದ ಯಾರಿಗೂ ತೊಂದರೆ ಆಗಬಾರ್ದು. ಹೇಳು ಸತ್ಯ, ಹೇಳು ಸತ್ಯ. ಅಣ್ಣ, ಅದಕ್ಕೆ ದೊಡ್ಡಪ್ಪ ಬೇಗ ಬನ್ನಿ, ದೊಡ್ಡಪ್ಪ ಮೇಲೆ ಬಿದ್ದೋಗಿದ್ದಾರೆ. ಅಪ್ಪ ಹುಷಾರು. ರಿತು, ದಿಮ್ ಕೊಡು. ಕಾರ್ತಿಕ್, ರೀ ಏನಾಯ್ತು? ಕಾರ್ತಿಕ್, ಏನಾಯ್ತು ನಿಮ್ಮಪ್ಪಂಗೆ? ಮಾವ, ರೀ ಏನಾಯ್ತು? ಯಾಕೆ ಇಷ್ಟೆಲ್ಲ ಟೆನ್ಷನ್ ಮಾಡ್ಕೊಂಡಿದ್ದೀರಾ? ನನಗೇನೂ ಆಗಿಲ್ಲ, ಬರ್ತಾ ಕಾಲು ಜಾರಿ ಬಿದ್ದೆ ಅಷ್ಟೇ. ರೀ ನಿಜ ಹೇಳಿ, ನಿಮ್ಗೇನಾಯ್ತು? ಎಲ್ಲ ಏಟಾಗಿದೆ? ತುಂಬ ನೋವಾಗ್ತಿದ್ಯಾ? ಗೊತ್ತಿಲ್ಲಮ್ಮ, ಹಾಲ್ನಲ್ಲಿ ನಡ್ಕೊಂಬರ್ತಾ ಇದ್ದೆ, ಏನೋ ಇತ್ತು ಅಂತ ಕಾಣುತ್ತೆ, ಕಾಲು ಜಾರಿ ಬಿದ್ದೆ ಅಷ್ಟೇ. ಓ, ನಿನ್ನೆ ಮನೆನ ಮಾರ್ಕೆಟ್ ಮಾಡಿದ್ರಲ್ಲ, ಅದಕ್ಕೆ ಹೀಗಾಗಿರೋದು ನಿಮಗೆ. ಏನೇನು ಅವಾಂತರ ಆಗುತ್ತೋ ಎಲ್ಲ ನನ್ನ ಕರ್ಮ. ಆ ಥರ ಏನೂ ಇಲ್ಲ ಸೀತಾ. ನಾನೇನೋ ಹೇಳಿದ್ರೆ ನೀನೇನೋ ಅರ್ಥ ಮಾಡ್ಕೊತೀಯ. ಅನಿಷ್ಟಕ್ಕೆಲ್ಲ ಶನೇಶ್ವರನೇ ಕಾರಣ ಅನ್ನೋ ಹಾಗೆ ಏನೇ ಆದರೂ ಅದಕ್ಕೆಲ್ಲ ಸತ್ಯನೇ ಕಾರಣನಾ? ಇವಳು ಬಂದಮೇಲೆ ಅಲ್ವಾ ನಮ್ಮ ಮನೇಲಿ ಇಷ್ಟೆಲ್ಲ ಆಗ್ತಿರೋದು? ಸೀತಾ, ಪಾಪ ಕಣೆ ಅವಳು ಪಾಡಿಗೆ ಅವಳು ಇರ್ತಾಳೆ. ಅವಳ ಬಗ್ಗೆ ಏನಾದರೂ ಮಾತಾಡ್ತಾ ಇದ್ರೆ ನಿನಗೆ ಸಮಾಧಾನ ಇರೋಲ್ಲ. ಅಪ್ಪ, ಅಮ್ಮ, ಆರ್ಗ್ಯುಮೆಂಟ್ ಮಾಡಬೇಡಿ. ಅಪ್ಪ, ನಿಮ್ಗೆ ಎಲ್ಲಿ ಲೇಟ್ ಆಗಿದೆ ಅಂತ ಹೇಳಿ, ನಾನು ಫಿಸಿಯೋಥೆರಪಿಸ್ಟ್ನ ಕರೆಸ್ತೀನಿ. ಅಯ್ಯೋ, ಏನು ಬ್ಯಾಡ್ವೋ. ಕಾರ್ತಿಕ್, ಏನೂ ಆಗಿಲ್ಲ ಅಂತಾರೆ, ಬಿದ್ದೆ ಅಂತಲೂ ಹೇಳ್ತಾರೆ. ಮೊದಲು ಲಕ್ಷ್ಮಣಂಗೆ ಫೋನ್ ಮಾಡು, ಇಲ್ಲ ನಾವೇ ಮುಕುಂದನ ಹತ್ರ ಕರ್ಕೊಂಡು ಹೋಗೋಣ ಇವ್ರನ್ನ. ಆಯ್ತಮ್ಮ, ನಾನೇ ಚಿಕ್ಕಪ್ಪಂಗೆ ಫೋನ್ ಮಾಡ್ತೀನಿ. ಬೇಡ ಬೇಡ ಅಂತ ಹೇಳಿದ್ನಲ್ಲ. ಆರೋಗ್ಯದ ವಿಚಾರದಲ್ಲಿ ಹಠ ಮಾಡಬೇಡಿ ನೀವು. ಎಷ್ಟು ಸರಿ ಹೇಳಿದ್ರು ಹೀಗೆ ಆಡ್ತಿದ್ದೀರಲ್ಲ ನೀವು. ನಿಮಗೆ ನಮ್ಮ ಕಾಳಜಿನೇ ಅರ್ಥ ಆಗಲ್ಲ ಅಲ್ವಾ? ಅಮ್ಮ ಪ್ಲೀಸ್, ನೀವು ಎಲ್ಲರೂ ಒಂದು ನಿಮಿಷ ಆಚೆ ಇರಿ, ನಾನು ಅಪ್ಪನ ಜೊತೆ ಮಾತಾಡಬೇಕು. ಅಲ್ಲ ಕಣೋ ಕಾರ್ತಿಕ್. ಅಮ್ಮ ಪ್ಲೀಸ್, ಒಂದು ನಿಮಿಷ ಆಚೆ ಇರಿ. ಆಯ್ತು, ಅದಕ್ಕೆ ಯಾಕೆ ಅಷ್ಟೊಂದು ಕಿರ್ಚ್ತಾ ಇದೀಯಾ? ನಡಿಯೇ. ಯಾಕೋ ಕಾರ್ತಿಕ್, ಯಾಕೆ
ಯಾಕೆ ಅವ್ರನ್ನೆಲ್ಲ ಆಚೆ ಕಳಿಸ್ದೆ? ನಿಜ ಹೇಳಿಪ್ಪ, ಏನಾಯ್ತು? ಕಾಲ್ ಜಾರ್ ಬಿದ್ದೆ ಅಂತ ಹೇಳಿದ್ನಲ್ಲೋ. ನನಗೆ ಗೊತ್ತು ನೀವು ಕಾಲ್ ಜಾರ್ ಬಿದ್ದಿಲ್ಲ. ಏನಾಯ್ತು ನಿಜ ಹೇಳಿಪ್ಪ. ನಿಮಗೆ ಏನಾಗಿದೆ ಅಂತ ನನಗೆ ಗೊತ್ತುಪ್ಪ. ನಿನ್ನೆ ಮನೆನ ಮಾರ್ಕೆಟ್ ಮಾಡಿದ್ರಲ್ಲ, ಅದಕ್ಕೆ ಹೀಗಾಗಿರೋದು ನಿಮಗೆ. ಇವಳು ಬಂದ್ಮೇಲೆ ಅಲ್ವಾ ನಮ್ಮ ಮನೇಲಿ ಇಷ್ಟೆಲ್ಲ ಆಗ್ತಿರೋದು. ಇಷ್ಟು ದಿನ ಇವಳನ್ನ ನೋಡಿದ್ರೆ ಗುರ್ರ ಅಂತಿದ್ದೆ, ಈಗ ಇವಳು ಇಷ್ಟು ಬೇಗ ನಿನ್ನ ತಲೆ ಕೆಡಿಸ್ಬಿಟ್ಲ? ನನಗೆ ಕೆಟ್ಟಾಗ ತರ ಸತ್ಯ ಏನು ಮಾಡಲ್ಲ. ನೀನೇನು ಮಾಡ್ತಿದ್ಯಾ ಇಲ್ಲಿ? ಈ ಸತಿ ಪ್ರಶ್ನೆ ನಂದು, ಉತ್ತರ ನಿಂದು. ಏನು ಪ್ರಶ್ನೆ? ಯಾಕೆ ಹೀಗೆ ಮಾಡಿದೆ? ನಾನೇನು ಮಾಡಿದೆ? ರಾಯರು ಕಾಲ್ ಜಾರಿ ಬಿದ್ರಲ್ಲ, ಹೇಗೆ? ನನ್ನನ್ನು ಕೇಳಿದ್ರೆ ನನಗೂ ನಮ್ಮಪ್ಪ ಬಿದ್ದಿದ್ದಕ್ಕೂ ಏನು ಸಂಬಂಧ? ನೋಡು, ನಿನಗೆ ನನ್ನ ಮೇಲೆ ಏನೇ ದ್ವೇಷ ಇದ್ರೂ ಅದನ್ನು ನನ್ನ ಹತ್ರ ಮಾತ್ರ ಇಟ್ಕೋ. ಅದನ್ನು ಬಿಟ್ಟು ಹಿರಿಯರಿಗೆ ಹಿಂಸೆ ಮಾಡಬೇಡ. ವಾಟ್ ಆರ್ ಯು ಔಟ್ ಆಫ್ ಯುವರ್ ಮೈಂಡ್ ಸತ್ಯ? ನಾನು ಏನಕ್ಕೆ ನಮ್ಮ ಅಪ್ಪನ ಬೀಳಿಸ್ಲಿ? ನೀನು ಅವ್ರಿಗೆ ಅಂತ ಪ್ಲಾನ್ ಮಾಡಿರಲ್ಲ, ನನ್ನನ್ನು ಬೀಳ್ಸೋದಕ್ಕೆ ಪ್ಲಾನ್ ಮಾಡಿರ್ತೀಯ. ಪಾಪ ಅನ್ಯಾಯವಾಗಿ ರಾಯರು ಬಿದ್ರು. ಇಂಥ ಕೆಲಸ ಮಾಡೋದಕ್ಕೆ ನಿನಗೆ ನಾಚಿಕೆ ಆಗಲ್ವಾ? ಎಕ್ಸ್ಕ್ಯೂಸ್ ಮೀ, ನಾನೇನಂತ ಚೀಪ್ ಟ್ರಿಕ್ಸ್ ಎಲ್ಲ ಮಾಡೋದಿಲ್ಲ. ಅಷ್ಟಕ್ಕೂ ನಾನು ಪ್ಲ್ಯಾನ್ ಮಾಡಲೇಬೇಕು ಅನ್ನೋದಿದ್ರೆ ನಿನ್ನನ್ನು ಬೀಳಿಸೋ ಪ್ಲ್ಯಾನ್ ಮಾಡೋದಿಲ್ಲ. ಒಂದೇ ಸಲ ನಿನ್ನನ್ನು ಸಾಯಿಸಿ ರಿವೆಂಜ್ ತಗೋತೀನಿ. ಬಟ್ ಅನ್ಫಾರ್ಚುನೇಟ್ಲಿ ಐ ಹ್ಯಾವ್ ನೋ ಸಚ್ ಪ್ಲ್ಯಾನ್ಸ್ ಆಸ್ ಆಫ್ ನಾವ್. ನಿನಗೆ ತಾಕತ್ತಿದ್ರೆ ಪ್ಲ್ಯಾನ್ ಮಾಡ್ಕೊ. ನೀನನ್ನು ಒಂದು ಕೈ ನೋಡ್ಕೊಳ್ಳಿಲ್ಲ ಅಂದರೆ ನನ್ನ ಹೆಸರು ಸತ್ಯನೇ ಅಲ್ಲ. ಓ ರಿಯಲಿ? ಆರ್ ಯು ಆಸ್ಕಿಂಗ್ ಫಾರ್ ಇಟ್? ಓಕೆ ಕೂಲ್. ಸುಮ್ಮನೆ ಇದ್ದೋಳನ್ನ ಕಾಲ್ ಕೆರೆದು ನೀನೇ ಕೆಣಕ್ತಿದ್ಯಾ. ಇನ್ಮೇಲೆ ನಿನ್ನ ಕೆಟ್ಟ ಟೈಮು ಆ್ಯಕ್ಚುಲಿ ಶುರು ಆಗುತ್ತೆ. ನೋಡ್ತಾ ಇರು ನಾನು ಏನು ಮಾಡ್ತೀನಿ ಅಂತ. ಇದನ್ನ 108ನೇ ಸತಿ ನೀನು ನನಗೆ ಹೇಳ್ತಾ ಇರೋದು. 109ನೇ ಸತಿ ಆದರೂ ನಿನ್ನ ಪ್ಲ್ಯಾನ್ ಹಿಟ್ಟಾಗಲಿ. ಇಷ್ಟು ದಿನ ನಾನು ನಿನ್ನ ರಾಯರ್ ಮಗಳು ಅಂತ ಅನುಕಂಪದಲ್ಲಿ ಬಿಟ್ಬಿಟ್ಟೆ. ನಿನ್ನ ವಿಚಾರಕ್ಕೆ ಬರಬಾರ್ದು ಅಂತಾನೆ ಇದ್ದೆ. ಬಟ್ ಇನ್ಮೇಲಿಂದ ಬೇರೆನೇ ಲೆಕ್ಕ. ನೀನು ಅದೇನು ಪ್ಲ್ಯಾನ್ ಮಾಡ್ತೀಯೋ ಮಾಡು, ನಾನು ನೋಡ್ಬಿಡ್ತೀನಿ. ಆದರೆ ಒಂದು, ಇದು ನಿನ್ನ ಮಧ್ಯೆ ಮಾತ್ರ ನಡಿಬೇಕು. ಅದನ್ನು ಬಿಟ್ಟು ಇದರಲ್ಲಿ ಮನೆಯವ್ರನ್ನೆಲ್ಲ ಸೇರಿಸಿ ಅವ್ರಿಗೇನಾದರೂ ತೊಂದರೆ ಕೊಟ್ಟರೆ ಅಪ್ಪ, ನೀವು ಹೀಗೆ ಸುಮ್ಮನಿದ್ರೆ ನಾನು ಏನಂತ ತಿಳ್ಕೊಬೇಕು? ಏನಾದರೂ ಮಾತಾಡಿ ಪ್ಲೀಸ್. ನನ್ನ ಪರಿಸ್ಥಿತಿ ಏನು ಅಂತ ನಿನಗೆ ಚೆನ್ನಾಗಿ ಗೊತ್ತಿದೆ ಅಲ್ವೇನೋ?
ಅದಕ್ಕೆಪ್ಪ ಎಲ್ಲರೂ ನಾನು ಆಚೆ ಕಳಿಸಿದ್ದು. ಈಗಲಾದರೂ ಹೇಳಿಪ್ಪ, ಏನಾಗಿದೆ ನಿಮಗೆ? ಯಾಕೆ ಹೀಗಿದ್ದೀರಾ? ಏನಾಗ್ತಾ ಇದೆ ಹೇಳಿಪ್ಪ. ವಯಸ್ಸಾಯ್ತು ಕಣೋ ನನಗೆ. ಈ ಶರೀರ ನನ್ನ ಮಾತನ್ನು ಕೇಳ್ತಿಲ್ಲ. ಯಾವಾಗ ಏನೋ ತಲೆ ಸುತ್ತು ಬಂದ ಹಾಗಾಯಿತು, ಹಾಗೇ ಬಿದ್ದುಬಿಟ್ಟೆ. ತಲೆ ಸುತ್ತ ಬಂದ್ಬಿಡ್ತಾ? ಹಾಗಿದ್ರೆ ನಾನು ಇವಾಗಲೇ ಮುಕುಂದಕಲ್ಲಿ ಫೋನ್ ಮಾಡ್ತೀನಿ. ಆರೋಗ್ಯನ ನೆಗ್ಲೆಕ್ಟ್ ಮಾಡೋ ಟೈಮ್ ಅಲ್ಲಪ್ಪ. ಕಾರ್ತಿಕ್, ಮುಕುಂದ ಶರೀರದಲ್ಲಾಗಿರೋ ರೋಗನ ಮಾತ್ರ ಪತ್ತೆ ಹಚ್ತಾನೆ ಕಣೋ. ಮನಸ್ಸಿನ ಗಾಯಕ್ಕೆ ಅವನ ಹತ್ರ ಯಾವ ಔಷಧಿನೂ ಇಲ್ಲ. ಇವಾಗ ನಿಮ್ಮ ಮನಸ್ಸಿಗೆ ಏನಾಗಿದೆಪ್ಪ? ಎಲ್ಲ ಚೆನ್ನಾಗೇ ಇದೆಯಲ್ಲ. ನಿನ್ನ ಮದುವೆ ನೋಡೋದು ನನ್ನ ದೊಡ್ಡ ಆಸೆ ಆಗಿತ್ತು. ಅದು ನೆರವೇರಿತು. ದೇವ್ರ ದಯೆ, ಒಳ್ಳೆ ಗುಣವಂತ ಕೈಯನ್ನೇ ಹಿಡಿದಿದ್ದೀಯಾ. ಹೌದಪ್ಪ, ನನ್ನ ಮದುವೆ ನಿಮ್ಮಿಷ್ಟದ ಪ್ರಕಾರನೇ ಆಯಿತು. ನೀವು ಆಸೆ ಪಟ್ರಿ ಅಂತಾನೆ ನಾನು ಸತ್ಯಂಗೆ ತಾಳಿ ಕಟ್ಟಿದ್ದು. ಇವಾಗ ಏನಪ್ಪ ಪ್ರಾಬ್ಲಮ್ಮು? ಮದುವೆ ಆದರೆ ಎಲ್ಲ ಮುಗಿದೋಯ್ತಾ ಕಾರ್ತಿ? ನನ್ನ ಮನೆಗೆ ಬಂದಿರೋ ಹೆಣ್ಣನ್ನು ನನ್ನ ಮಗ ಸರಿಯಾಗಿ ಬಾಳಿಸ್ಲಿಲ್ಲ ಅಂತ ಗೊತ್ತಾದಾಗ ನಾನು ಹೇಗೋ ನೆಮ್ಮದಿಯಾಗಿರಲಿ. ಆ ಹೆಣ್ಣು ಮಗುನ ಶಾಪ ನಮಗೆ, ನಮ್ಮ ಮನೆಗೆ ತಟ್ಟದೆ ಇರುತ್ತೇನೋ. ಅವಳಿಗೆ ಏನಾಗಿದೆಪ್ಪ? ಅವಳು ಚೆನ್ನಾಗೇ ಇದ್ದಾಳೆ. ಹಾಗಂತ ಅವಳೇ ನಿಂಗೆ ಹೇಳಿದ್ಲ? ಅಪ್ಪ, ನೀವು ಅವಳ ಬಗ್ಗೆ ತಲೆ ಕೆಡಿಸ್ಕೊಂಡು ನಿಮ್ಮ ಆರೋಗ್ಯ ಹಾಳು ಮಾಡ್ಕೊಂಬೇಡಿಪ್ಪ ಪ್ಲೀಸ್. ನೀನು ಅವಳು ನನ್ನ ಮಾತಿಗೆ ಬೆಲೆ ಕೊಟ್ಟು ಒಬ್ರಿಗೊಬ್ರು ಮದುವೆ ಆಗಿದ್ದೀರ. ಇವತ್ತು ಸರಿ ಹೋಗ್ತಾರೆ, ನಾಳೆ ಸರಿ ಹೋಗ್ತಾರೆ ಅಂತ ನಾನು ಕಾಯ್ತಾನೇ ಇದ್ದೀನಿ. ಆದರೆ ಸರಿ ಹೋಗೋ ಯಾವ ಲಕ್ಷಣನೂ ನಿಮ್ಮಿಬ್ಬರಲ್ಲೂ ಕಾಣ್ತಿಲ್ಲ. ಅಪ್ಪ, ಇದೆಲ್ಲ ಟೆನ್ಷನ್ ಒಂದು ರೀಸನ್ನ. ಪಾಪ ಕಣ ಹುಡುಗಿ, ಅವಳು ಬಾಳನ್ನೇ ನಾನು ನಾಶ ಮಾಡಿಬಿಟ್ಟೆ. ನಿನ್ನ ಜೊತೆ ಅವಳಿಗೆ ಮದುವೆ ಮಾಡಿಸಿ ನಾನೇ ಅವಳಿಗೆ ಅನ್ಯಾಯ ಮಾಡಿಬಿಟ್ಟೆ. ಬೇಕಾದ್ರೆ ಅವಳ ಬಾಯಲ್ಲಿ ಅವಳು ಸುಖವಾಗಿದ್ದೀನಿ ಅಂತ ಹೇಳಿಸ್ತೀನಪ್ಪ. ಆವಾಗಾದ್ರೂ ನೀವು ನೆಮ್ಮದಿಯಾಗಿರ್ತೀರಾ. ನೀನು ಬೇಕಾದರೆ ಅವಳು ಬಾಯಿಂದ ಹೇಳಿಸ್ಬೋದು, ಆದರೆ ಅವಳು ಮನಸ್ಸಿಂದ ಹೇಳ್ಸೋಕ್ಕೆ ಸಾಧ್ಯವೇ ಇಲ್ಲ. ಅವಳು ಈ ಮನೆಗೆ ಬಂದಾಗಲಿಂದಲೂ ಅವಳ ಮುಖದಲ್ಲಿ ನೆಮ್ಮದಿಯ ನಗುವನ್ನು ನೋಡಿದ್ದೀಯನೋ? ಅವಳು ನಿಜವಾಗ್ಲೂ ನಗ್ತಾಳೋ ಸುಮ್ಮನೆ ನಗ್ತಾಳೋ ನನಗೆ ಏನಪ್ಪ ಗೊತ್ತಾಗುತ್ತೆ. ಅವಳ ಮನಸ್ಸಲ್ಲಿ ನನ್ನ ಕ್ಯಾಮ್ರಾ ಇಟ್ಟು ನೋಡೋಕ್ಕಾಗತ್ತೆ? ನೋಡಬೇಕಣ್ಣೋ. ಲೈಫ್ ಪಾರ್ಟ್ನರ್ ಅಂದರೆ ಅದೇನೆ. ಸತ್ಯ ಪಡೋ ನೋವು, ಸತ್ಯ ಪಡೋ ಖುಷಿ ಅವಳು ನಿನಗೆ ಹೇಳ್ದೇನೆ ನಿನಗೆ ಅರ್ಥ ಆಗಬೇಕಣ್ಣು. ಮದುವೆಯಲ್ಲಿ ಧರ್ಮೇಚ ಅರ್ಥೇಚ ಕಾಮೇಚ ಮೋಕ್ಷೇಚ ನಾತಿಚರಾಮಿ ಅಂತ ಯಾಕೆ ಹೇಳಿಸ್ತಾರೆ ಗೊತ್ತೇನೋ? ಧರ್ಮದಲ್ಲೂ ಅರ್ಥದಲ್ಲೂ ಮೋಕ್ಷದಲ್ಲೂ ನೀನು ಹೆಂಡತಿ ಕೈ ಬಿಡೋದಿಲ್ಲ ಅಂತ ಹೆಣ್ಣಿನ ಕಡೆಯವರಿಗೆ ನೀನು ಕೊಡೋ ಪ್ರಮಾಣ ಕಣೋ.
ಯಾವತ್ತಾದರೂ ನೀನು ಅದಕ್ಕೆ ತಕ್ಕ ಹಾಗೆ ನಡ್ಕೊಂಡಿದ್ದೀಯನೋ? ಲವ್ ಕಾರ್ತಿಕ್, ನಿನ್ನಿಂದ ಸತ್ಯನಿಗೆ ತುಂಬ ಅನ್ಯಾಯ ಆಗ್ತಾ ಇದೆ ಕಣೋ. ನನ್ನ ಮಗ ಹೀಗೆ ಮಾಡ್ತಾನೆ ಅಂತ ನನಗೆ ಒಪ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ನನಗೆ ನಿನ್ನ ನಡವಳಿಕೆ ತುಂಬ ಬೇಜಾರು ಮಾಡ್ತಿದೆ ಕಣೋ.